ಹಾಯ್ ಗಾಯ್ಸ್, ವೆಲ್ಕಮ್ ಟು ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್. ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ವಾಯ್ಸ್ ರೆಕಾರ್ಡ್ ಮಾಡ್ಬೇಕಾದ್ರೆ ಅದು ರೆಕಾರ್ಡ್ ಆಗಿಲ್ಲ, ಸೊ ತುಂಬ ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಗಾಯ್ಸ್. ಏನು ವಿಶೇಷ ಅಂತಂದ್ಬಿಟ್ಟು ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರ. ಸೊ ನಮ್ಮ ಡ್ಯಾಡಿ ಬರ್ಡೇ ಇದೆ. ನಮ್ಮ ಡ್ಯಾಡಿ ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಮನೇಲೇ. ಆ್ಯಂಡ್ ಫಸ್ಟು ನಾವು ತಾಯಿ ಚಾಮುಂಡೇಶ್ವರಿ ಸನ್ನಿಧಾನ ಅಂದರೆ ನಮ್ಮ ಮನೆ ಹತ್ರನೇ ಇರೋ ಚಾಮುಂಡೇಶ್ವರಿ ಪಾದ ಹತ್ರ ಹೋಗ್ಬಿಟ್ಟು ಅಲ್ಲಿ ಕಡ್ಡಿ ಕರ್ಪೂರ ಧೂಪ ಎಲ್ಲ ಹಚ್ಬಿಟ್ಟು ನಾವು ನಮ್ಮ ಡ್ಯಾಡಿ ಬರ್ಡೇನ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಗೆ ನಮ್ಮ ಡ್ಯಾಡಿ ಬರ್ಡೇ ಇರಲಿ, ಮಮ್ಮಿ ಬರ್ಡೇ ಅಥವಾ ಆ್ಯನಿವರ್ಸರಿ ಏನೇ ಇದ್ದರೂ ನಾವು ಇಲ್ಲಿಗೆ ಬಂದೇ ಬರ್ತೀವಿ. ಇಲ್ಲಿ ನಮ್ಮ ಮನೆ ಹತ್ರ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಪಾದ ನೀವು ಆಲ್ರೆಡಿ ಹಳೆ ವಿಡಿಯೋಗಳೆಲ್ಲ ನೋಡಿದಿರ. ಇಲ್ಲಿ ನಾವು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದ್ವಿ ಗಾಯ್ಸ್. ನೆಕ್ಸ್ಟ್ ನಾವು ಹೋಗಿದ್ದು ಹೋಟೆಲ್ಗೆ ಹೋಗಿದ್ವಿ, ಕುರಿಯಶ್ರೀ ಬಿರಿಯಾನಿ ಸೆಂಟರ್ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದಿರ. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಗಾಯ್ಸ್. ಅಲ್ಲಿ ಬಿರಿಯಾನಿ ತಿನ್ನಬೇಕು ಅಂದ್ಬಿಟ್ಟು ನಮ್ಮ ಡ್ಯಾಡಿ ನಮಗೆಲ್ಲ ಪಾರ್ಟಿ ಕೊಡಿಸಿದ್ರು, ಬಿರಿಯಾನಿ ಪಾರ್ಟಿನ. ಸೊ ಅಲ್ಲಿ ನಾನು, ಮಮ್ಮಿ, ಡ್ಯಾಡಿ ಮತ್ತು ನಮ್ಮ ಹಸ್ಬೆಂಡ್ 4 ಜನ ಹೋಗಿ ಬಿರಿಯಾನಿನ ಆರ್ಡರ್ ಮಾಡಿದ್ವಿ. ಹತ್ತಿರದಲ್ಲೇ ಇರೋ ಕುರೇಶಿ ಬಿರಿಯಾನಿ ಸೆಂಟರ್ಗೆ ಹೋಗಿದ್ವಿ, ಬಿಕಾಸ್ ಮಳೆ ಕೂಡ ಬರೋ ಹಾಗಿತ್ತು. ಹೇಗಿದ್ದರೂ ಪಾರ್ಟಿ ಮಾಡಲೇಬೇಕಲ್ವಾ. ಬರ್ಡೇ ಪಾರ್ಟಿಗೆ ನಮ್ಮ ಡ್ಯಾಡಿ ಬಿರಿಯಾನಿ ಕೊಡಿಸಿಲ್ಲ ಅಂದರೆ ನಾನಂತೂ ಬಿಡೋದೇ ಇಲ್ಲ. ಸೊ ನಮ್ಮ ಡ್ಯಾಡಿ ಕೊಡಿಸಿದ್ರು. ಸೊ ಹತ್ರದಲ್ಲೇ ಇರೋ ಬಿರಿಯಾನಿ ಸೆಂಟರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇರೋ ಸಿದ್ಧಾರ್ಥ ಲೇಔಟ್ಗೆ ಹೋಗಿದ್ವಿ. ಯಾಕಂದರೆ ನನಗಂತೂ ಅಲ್ಲಂತೂ ಫೇವ್ರೆಟ್, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬಿರಿಯಾನಿ. ಯಾರೆಲ್ಲ ಬಂದಿಲ್ಲ ಇಲ್ಲೇ ಮೈಸೂರಲ್ಲಿರೋರು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈ ಹೊರ್ಗಡೆಯಿಂದ ಬಂದವರು ಕೂಡ ಟ್ರೈ ಮಾಡ್ಬೋದು ಬಿರಿಯಾನಿ ಸೆಂಟರ್ಗೆ ಹೋಗಿ. ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ಇಲ್ಲೇ ಕೇಳ್ತೀನಿ ಯಾವಾಗ್ಲೂ. ಆ್ಯಂಡ್ ನಾವು ಹೋಗಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ, ಸಡನ್ಲಿ ಹೋಗಬೇಕು ವೆಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನ್ ವೆಜ್ಜೇ ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳಿದ್ದಕ್ಕೆ ಡ್ಯಾಡಿ ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಕೊಡಿಸಿದ್ರು. ಫ್ಯಾಮಿಲಿ ಎಲ್ಲ ಬರ್ಬೋದು, ತುಂಬ ಚೆನ್ನಾಗಿದೆ ಅಲ್ಲಿ ಹೋಟೆಲಲ್ಲಿ. ಸೊ ನಮ್ಮ ಹಸ್ಬೆಂಡ್ ನನಗೆ ಬಡಿಸ್ತಾಯಿದ್ರು ಆ್ಯಂಡ್ ಮಮ್ಮಿ ಡ್ಯಾಡಿ ಎಲ್ಲ ಆರ್ಡರ್ ಮಾಡ್ಕೊಂಡು ಅವರು ಊಟ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಬಿರಿಯಾನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇತ್ತು ಆವತ್ತೇ. ಎಲ್ಲ ಅಂದರೆ ಹಿಂದಿನ ದಿನ ಎಲ್ಲ ನೀಟಾಗಿ ದೇವ್ರನ್ನೆಲ್ಲ ಅಂದರೆ ಕಳಿಸೋದು ಎಲ್ಲ ಇತ್ತು, ಕ್ಲೀನ್ ಮಾಡೋದು ಮನೆ ಎಲ್ಲ ಇತ್ತು ಗೈಸ್ ಆವತ್ತಿನ ದಿನವೇ. ಸೊ ನಮ್ಮ ಡ್ಯಾಡಿ ಬರ್ಡೇನ ಮಿಸ್ ಮಾಡಲೇಬಾರ್ದು ಅಂದ್ಬಿಟ್ಟು ಸಿಂಪಲಾಗಿ ಈ ಥರ ಬರ್ಡೇ ಪಾರ್ಟಿನ ಎಂಜಾಯ್ ಮಾಡ್ತಾಯಿದ್ವಿ. ಊಟ ಅಂತೂ ನಮ್ಮ ಡ್ಯಾಡಿ ಸಖತ್ತಾಗಿ ಕೊಡಿಸಿದ್ರು ಬರ್ಡೇ ಪಾರ್ಟಿಲಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ, ಬರ್ಡೇ ಪಾರ್ಟಿಲಿ ನಮಗೆಲ್ಲ ಈ ಥರ ಬಿರಿಯಾನಿ ಊಟ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಮ್ಮಿ ಅಂತೂ ಎಂಜಾಯ್ ಮಾಡಿಕೊಂಡು ಬಿರಿಯಾನಿ ತಿಂತಾಯಿದ್ದಾರೆ, ಡ್ಯಾಡಿ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದಾರೆ. ಅವ್ರಿಗಂತೂ ಸಿಕ್ಕಾಪಟ್ಟೆ ಕಬಾಬ್ ಅಂದರೆ ತುಂಬಾ ಇಷ್ಟ. ಸೊ ಕಬಾಬ್ ತೋರಿಸ್ತಾ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಕಬಾಬ್ ಅಂದರೆ. ಬಿರಿಯಾನಿ ಜೊತೆಗೆ ನನಗೂ ಹಂಗೆ ಇಷ್ಟ, ಬಿರಿಯಾನಿ ಜೊತೆಗೆ ಕಬಾಬ್ ಇದ್ದರೆ ಒಳ್ಳೆ ಕಾಂಬಿನೇಷನ್. ಮಧ್ಯಾಹ್ನ ಲಂಚ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಾಯಿತು. ಆ್ಯಂಡ್ ಎಲ್ಲ ಮುಗಿಸಿ ತಿಂದು ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಾವು ಬೀಡ ತಿನ್ನೋದನ್ನು ಮಾತ್ರ ಮರೆಯೋದೇ ಇಲ್ಲ. ಲಾಸ್ಟ್ ಟೈಮ್ ಇದೇ ಹೋಟೆಲಿಗೆ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ. ಸೊ ಅವ್ರು ನಂಗೆ ಕಂಪ್ನಿನೇ ಕೊಟ್ಟಿರಲಿಲ್ಲ ಬೀಡ ತಿನ್ನೋದಕ್ಕೆ. ಈ ಸಲ ಬಂದಾಗ ನಮ್ಮ ಮಮ್ಮಿ, ಡ್ಯಾಡಿ ಮತ್ತು ನಾವು 3 ಜನ ಒಟ್ಟಿಗೆ ಬೀಡ ತಿಂದ್ವಿ. ಈ ಸಲ ಬೀಡ ತಿನ್ನೋದಕ್ಕೆ ಮಮ್ಮಿ ಡ್ಯಾಡಿ ನನ್ನ ಕಂಪ್ನಿ ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬೀಡ ತಿನ್ನೋದಂದರೆ. ಅಂದರೆ ನಾನ್ ವೆಜ್ ತಿಂದಮೇಲೆ ಬೀಡ ಇಲ್ಲದೇ ಇದ್ದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಊಟ ಎಲ್ಲ ಮಾಡಿದ್ಮೇಲೆ ಬೀಡ ಫ್ರೀ ಕೊಡ್ತಾರೆ ಎಲ್ಲ ಹೋಟೆಲ್ಗಳಲ್ಲೂ. ಹೊರಗಡೆ ಮಳೆ ಬೇರೆ ಬರೋ ಥರ ಇತ್ತು, ಎಷ್ಟು ಬೇಗ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀವೋ ಅನ್ನೋ ಥರ ಇತ್ತು. ಯಾಕಂದರೆ 2 ವೀಲರಲ್ಲಿ ನೆಂದೋಗ್ಬಿಡ್ತೀವಲ್ಲ. ಸೊ ಅದಕ್ಕೆ ಅಲ್ಲಿ ನೋಡಿ ನಾವು 3 ಜನ ತಿಂತಾಯಿದ್ದೀವಿ. ಅಲ್ಲಿ ನಮ್ಮ ಹಸ್ಬೆಂಡ್ ನಾವು ತಿನ್ನಲ್ಲ ಅಂತ ಬೇಡ ಅಂತ ನಿಂತಿದ್ದಾರೆ. ಸೊ ಬೇಡ ಅಂದರೆ ನಾವೇ ತಿಂತೀವಿ ಅಂದ್ಬಿಟ್ಟು ನಾವು 3 ಜನನೂ ಬೀಡಾನ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು ಬೀಡ ಕೂಡ, ಸ್ವೀಟ್ಸ್ ಬೀಡ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬರ್ಡೇ ಲಂಚ್ ಪಾರ್ಟಿ ಸದ್ಯಕ್ಕೆ ಮುಗಿದಿದೆ. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಮಾಡಬೇಕು. ಸೊ ಬೇಗ ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಗೆ ಹೋದ್ವಿ, ಕೇಕ್ ಕಟ್ಟಿಂಗ್ ಟೈಮ್, ಕೇಕ್ ತಗೊಬಂದ್ವಿ. ಹಾಗೆಯೇ ನಮ್ಮ ಹಸ್ಬೆಂಡ್ ಅಲ್ಲಿ ಕ್ಲ್ಯಾಪ್ ಮಾಡ್ತಾಯಿದ್ದಾರೆ.
ಡ್ಯಾಡಿಯಲ್ಲಿ ಸ್ಪಾರ್ಕ್ ಅನಿಸಿ ಕೇಕ್ ಕಟ್ ಮಾಡ್ತಾಯಿದ್ದಾರೆ, ಮಮ್ಮಿ ಕೂಡ ಕ್ಲ್ಯಾಪ್ ಮಾಡ್ತಾಯಿದ್ದಾರೆ. ವಿಶ್ ವೆರಿ ವೆರಿ ಹ್ಯಾಪಿ ಬರ್ಡೇ ಡ್ಯಾಡಿ. ಹೀಗೆ ಖುಷಿಯಾಗಿ 100 ವರ್ಷ ಹೀಗೆ ಹ್ಯಾಪಿಯಾಗಿರಿ, ಆಯಸ್ಸು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ. ಹಾಗೆ ಪ್ರತಿ ವರ್ಷ ಕೂಡ ತುಂಬ ಗ್ರ್ಯಾಂಡಾಗಿ ತುಂಬ ಗ್ರ್ಯಾಂಡ್ ಅಂದರೆ ಆ ಥರ ಏನಿಲ್ಲ, ಡೆಕೋರೇಷನ್ ಎಲ್ಲ ಮಾಡ್ತಿದ್ದೆ ಗೈಸ್. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಇದ್ದಿದ್ದರಿಂದ ಅವತ್ತಿನ ದಿನವೇ ಅಲ್ಲಿ ಹಿಂದೆ ಎಲ್ಲ ದೇವ್ರನ್ನೆಲ್ಲ ಎತ್ತಿ ನಾವು ಎಲ್ಲ ರೆಡಿ ಮಾಡಿದ್ರಿಂದ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ನಮ್ಗೆ ಟೈಮೇ ಸಿಕ್ಕಲಿಲ್ಲ. ಹಬ್ಬ ಆಗಿ ಸ್ವಲ್ಪ ಟೈಮ್ ಇದ್ದಿದ್ರೆ ಈ ಥರ ಎಲ್ಲ ಡೆಕೋರೇಷನ್ ಮಾಡ್ತಿದ್ವಿ ಗೈಸ್. ಈ ಸಲ ಟೈಮ್ ಸಿಕ್ಕಲಿಲ್ಲ, ಅದಕ್ಕೆ ಈ ಥರ ಸಿಂಪಲ್ಲಾಗಿ ನಾವು ಡ್ಯಾಡಿ ಬರ್ಡೇನ ಕಂಪ್ಲೀಟ್ ಮಾಡಿದ್ವಿ. ಡ್ಯಾಡಿ ಅದಕ್ಕೆ ಖುಷಿಪಟ್ಟರು. ಬಟ್ ನೆಕ್ಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡಬೇಕು. ಮತ್ತು ಈ ಥರ ಬರ್ಡೇ ಎಲ್ಲ ಬಿದ್ದುಬಿಟ್ರೆ ಒಂದೇ ಸಲ ಈ ಥರ ಟೈಮೇ ಸಿಕ್ಕಲ್ಲ ಗೈಸ್. ಈ ಥರ ಸಿಂಪಲ್ಲಾಗಿ ನಮ್ಮ ಡ್ಯಾಡಿ ಬರ್ಡೇ ನಮ್ಮ ಮನೇಲಿ ಸೆಲೆಬ್ರೇಷನ್ ನಾವು ಮಾಡಿದ್ವಿ. ಇಲ್ಲ, ಒಂದು ಪ್ಲೇಟ್. ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ಅಲ್ಲಿ ಪಾನಿಪುರಿ, ನನ್ನ ಫೇವ್ರೆಟ್ ಜಾಗ ಪಾನಿಪುರಿ ತಿನ್ನಬೇಕು ಅನ್ನಿಸ್ತು. ಅಂದರೆ ಗೋಲ್ಗಪ್ಪನ ಅಲ್ಲಿಗೆ ಹೋದರೆ ನಾನು ಮಿಸ್ ಮಾಡೋದೇ ಇಲ್ಲ. ಈ ಪಾನಿಪುರಿನ ತಿನ್ಕೊಂಡು ಬಂದೇ ಬರ್ತೀನಿ. ಬಟ್ ಯಾವಾಗಲೂ ತಿನ್ನಬಾರ್ದು, ತಿಂಗ್ಳಿಗೊಂದು ಸಲ ತಿಂದರೆ ಏನೂ ಎಫೆಕ್ಟ್ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಬಿಸಿ ಬಿಸಿ ಇಡ್ಲಿ ವಡೆ ಮಾಡ್ತಿದ್ರು. ನಮ್ಮ ಫೇವ್ರೆಟ್ ಜಾಗ ಅದು ಕೂಡ. ಅಲ್ಲೂ ಕೂಡ ಇಡ್ಲಿ ವಡೆ ತಿಂದ್ಕೊಂಡು ಬಂದ್ವಿ. ಅದ್ರ ನೆಕ್ಸ್ಟ್ ಡೇ ನಾವು ರಾಯರ ಮಠಕ್ಕೆ ಹೋಗಿದ್ವಿ. ಸೊ ಮಳೆ ತುಂಬ ಬರ್ತಿತ್ತು. ಒಂದು ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ನಿಮಗೂ ತೋರಿಸ್ದೆ. ಮೈಸೂರಲ್ಲಿ ಯಾವ ಥರ ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ನೋಡಿ ಗೈಸ್. ಮಳೇಲಿ ನೆಂದೋಗ್ಬಿಡ್ತೀವಿ ಅಂದ್ಬಿಟ್ಟು ನಾವು ಅಲ್ಲೇ ಒಂದು ಬೇಕ್ರಿ ಇತ್ತು. ಸೊ ಅಲ್ಲಿ ನಾವು 3 ಜನ ನಿಂತ್ಕೊಂಡಿದ್ವಿ, ಮಳೆ ಎಲ್ಲ ನಿಂತ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಹೊಟ್ಟೆ ಉರಿತಿದೆ, ನಮ್ಮ ಮಠಕ್ಕೆ ಬಂದು ಹಿಂಗಾಗೋಯ್ತಲ್ಲ ಅಂತ. ಗೈಸ್ ನೋಡಿ, ನಮ್ಮ ಡ್ಯಾಡಿ ಇವತ್ತು ಫ್ರೂಟ್ ಸಲಾಡ್ ಮಾಡಿದ್ದಾರೆ. ಫ್ರೂಟ್ ಸಲಾಡ್ಗೆ ಏನೇನು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳೋಣ, ಬನ್ನಿ. ಇವತ್ತು ಆರೋಗ್ಯಕರವಾದ ಹೆಲ್ತಿಯಾದ ಫ್ರೂಟ್ ಸಲಾಡ್ ಮಾಡಿದ್ದೀನಿ. ಏನೇನು ಹಾಕಿದ್ದೀನಿ ಅಂತಂದರೆ ಅದಕ್ಕೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮೊಟೊ ಮತ್ತು ಇದು ದಾಳಿಂಬೆ, ಕಡಲೆಬೀಜ ಎಲ್ಲ ಕಡಲೆಬೀಜ ಹುರ್ಕೊಂಡು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ ಪೌಡ್ರು ಮತ್ತು ಸಾಲ್ಟ್, ರುಚಿಗೆ ತಕ್ಕಂಥ ಉಪ್ಪು ಹಾಕ್ಬಿಟ್ಟು ತಿಂತಾಯಿದ್ರೆ ಗೈಸ್ ಭಾರಿ ಹೆಲ್ತಿಯಾಗಿದೆ, ಸಖತ್ತಾಗಿದೆ, ಬೊಂಬಾಟಾಗಿದೆ. ಟೇಸ್ಟ್ ಮಾಡ್ತಿದ್ದೀನಿ ಗೈಸ್.
ವಾವ್ ಗೈಸ್, ನಮ್ಮ ಡ್ಯಾಡಿ ಕರುಮ್ ಅಂತ ತಿಂತಾ ಇದ್ದಾರೆ. ನನಗಂತೂ ತಿನ್ಬೇಕು. ಸೂಪರ್ ಬಂದಿದೆ, ಸೂಪರ್ ಆಗಿದೆ ಅಂತೆ. ನೀವು ದಿನಕ್ಕೊಮ್ಮೆ ಆದ್ರೂ ಈ ಥರ ಮಾಡ್ಕೊ ತಿನ್ನಿ ಗೈಸ್, ಹೆಲ್ತಿಯಾಗಿರಿ, ಚೆನ್ನಾಗಿರಿ. ನೀವು ಟ್ರೈ ಮಾಡಿ ಗೈಸ್, ಮನೇಲಿ ಈ ಥರ ಫ್ರೂಟ್ ಸಲಾಡ್ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಿ. ಭಾರಿ ಹೆಲ್ದಿ, ಸಖತ್ ಹೆಲ್ದಿ. ಇವತ್ತು ನಮ್ಮ ಮನೇಲಿ ಊಟಕ್ಕೆ ಏನು ಗೊತ್ತಾ, ಚಪಾತಿ ಮತ್ತು ಮೊಟ್ಟೆ ಗೊಜ್ಜು. ನೋಡಿ, ಚಪಾತಿ ಬೇಯಿಸ್ತಾ ಇದ್ದೀವಿ, ಜೊತೆಗೆ ಮೊಟ್ಟೆ ಗೊಜ್ಜು ರೆಡಿ ಆಗ್ತಾ ಇದೆ, ಬಿಸಿ ಬಿಸಿ. ಆಮೇಲೆ ಚಪಾತಿನ ಒತ್ತಿ ಕೊಡ್ತಾ ಇದ್ದೆ, ನಾನು ಬೇಯಿಸ್ತಾ ಇದ್ದೀನಿ ಗಾಯ್ಸ್. ಬೇಡ, ಅಲ್ಲೇ ಬಿಡ್ಬೇಡ, ಯಾರು ಬಿಡ್ಬೇಡ, ಅಲ್ಲೇ ನಿಂತ್ಕೋ. ಇಲ್ಲಿ ಪುನಃ ಬಿಟ್ರೆ ಜನ ಓಡಾಡಕ್ಕಾಗಲ್ಲ. ರಾಯರದು ಮಧ್ಯಾರಾಧನೆ ಇತ್ತು. ಅಂದರೆ ರಾಯರು ಬೃಂದಾವನನ ಪ್ರವೇಶಿಸಿದ ದಿನ ಅಂತ. ಆವತ್ತಿನ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ರಾಯರದು ಸಿಟಿಲಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ. ಮಾತ್ರ ನೋಡೋಕೆ ಮಾತ್ರ 2 ಕಣ್ಣು ಸಾಲದು. ರಾಯರನ್ನ ನೋಡಿಕೊಂಡು ನಾವು ದೇವ್ರನ್ನ ದರ್ಶನ ಮಾಡಿಕೊಂಡು ಬಂದ್ವಿ. ಯಾಕಂದರೆ ನಾನು ಈ ವಿಡಿಯೋದಲ್ಲೇ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಈ ವಿಡಿಯೋದಲ್ಲೇ ರಾಯರ ದೇವಸ್ಥಾನಕ್ಕೆ ಹೋಗಿರೋದನ್ನು ಆ್ಯಡ್ ಮಾಡಿದ್ದೀನಿ ಗೈಸ್. ಇಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ದರ್ಶನ ಬೇಗ ಆಗೋಯಿತು. ಬಟ್ ಊಟದ ಲೈನ್ ಮಾತ್ರ ಪ್ರಸಾದ ತಿನ್ಕೊಂಡು ಹೋಗಲೇಬೇಕು ಅಂದ್ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡಿ 2 ಅವರ್ ಏನೋ ನಿಂತಿದ್ದೀವಿ ಗೈಸ್ ಪ್ರಸಾದಕ್ಕೋಸ್ಕರ. ಹೇಳಿದ್ರು ಹೊರಗಡೆನೇ ತಿನ್ಕೊಂಡು ಹೋಗೋಣ ಅಂತ. ಬಟ್ ರಾಯರ ಪ್ರಸಾದ ಸಿಕ್ಕೋದು ನಮ್ಮ ಪುಣ್ಯ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಿಂತ್ಕೊಂಡು ರಾಯರ ಪ್ರಸಾದನ ತಿನ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿ ರಾಯರ ಪ್ರಸಾದನ ತಿನ್ಕೊಂಡು ಬಂದ್ವಿ. ಹೋಟೆಲೆಲ್ಲ ತಿನ್ನೋದಿದ್ದಿದ್ದೆ, ಅದು ರಾಯರ ಆರಾಧನೆ ದಿನ ಈ ಥರ ಪ್ರಸಾದ ಸಿಕ್ಕೋದು ನಮಗಂತೂ ಅದೃಷ್ಟದ ದಿನ, ಪುಣ್ಯದ ದಿನ ಅಂತ ಹೇಳ್ಬೋದು. ಬಿಸಿ ಬಿಸಿ ಅನ್ನ ಸಾಂಬಾರು ಮತ್ತು ಪೊಂಗಲ್ ಮಾಡಿದರು. ಅದು ಸಿಕ್ಕಿದ್ದು ನಮಗೆ ಅಮೃತ ಸಿಕ್ಕಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಎಷ್ಟು ಖುಷಿಯಿಂದ ತಿಂತಾಯಿದ್ದೆ ಅಂದರೆ ಪ್ರಸಾದನ. ರಾಯರ ಪ್ರಸಾದ ಸಿಕ್ಕಿದ್ದು ನನಗಂತೂ ತುಂಬ ಖುಷಿಯಾಯಿತು. ಪ್ರಸಾದನ ಸ್ವೀಕರಿಸಿ ತಿಂದ್ಬಿಟ್ಟು ನಾವು ಬಂದ್ವಿ. ಅಷ್ಟೇ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ ಅಮ್ಮರಿದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.